ತೊಂದರೆ ಇಲ್ಲ ಸರ್. ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2025 ಯಾವ ಹಂತದಲ್ಲಿದೆ ಸರ್? ಇನ್ನು ಕೇವಲ 5 ದಿನಗಳ ಮಾತ್ರ ಉಳಿದಿದೆ. ಸೊ ಈಗ ಈ ಸಂದರ್ಭದಲ್ಲಿ ಯಾವ ಹಂತದಲ್ಲಿದೆ, ಹೇಗೆ ಒಂದು ಸಿದ್ಧತೆಗಳು ಮತ್ತೆ ಸನ್ನದ್ಧತೆಗಳು ನಡೀತಾ ಇದೆ? ಒಂದು ಈ ಸಲದಲ್ಲಿ ವಿಶೇಷವಾಗಿ 2015ರಲ್ಲಿ ಮಾಡಬೇಕಾದ್ರೆ ಫಿಸಿಕಲ್ ಫಾರ್ಮ್ಯಾಟ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ತಾ ಇದ್ವಿ. ಈಗ ಹಾಗಿಲ್ಲ. ಈಗಾಗಲೇ ಆ್ಯಪ್ ಮೂಲಕ, ಸಮೀಕ್ಷಾ ಆ್ಯಪ್ ಮೂಲಕ ನಾಗಮೋಹನ್ ದಾಸ್ ಕಮಿಟಿನಲ್ಲಿ ಸರ್ವೆ ಆಗಿದೆ. ಬಟ್ ಅದು ಲಿಮಿಟೆಡ್. ಯಾಕೆಂದ್ರೆ ಓನ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ಅಷ್ಟೇ ಆಗಿರುವಂಥದ್ದು. ಉಳಿದವ್ರದ್ದು ಬರೀ ಮನೆಗಳ ನಂಬರ್ ಅಷ್ಟೇ ಬಂದಿರುತ್ತೆ. ಸೊ 20% ಆಫ್ ದ ಪಾಪ್ಯುಲೇಷನ್. ಇದು ಹಾಗಲ್ಲ. 7 ಕೋಟಿ ಜನಸಂಖ್ಯೆಯನ್ನ 2 ಕೋಟಿಗೂ ಹೆಚ್ಚು ಮನೆಗಳನ್ನ ನಾವು ಸಮೀಕ್ಷೆಯನ್ನ ಮಾಡ್ತೇವೆ. ಇಲ್ಲಿ ನಾವು ಮೀಟರ್ ರೀಡರ್ಗಳನ್ನು ಬಳಸ್ಕೊಂಡು RR ನಂಬರ್ ಆಧಾರದ ಮೇಲೆ ಮನೆ ಪಟ್ಟಿಯನ್ನ ಮಾಡಲಿಕ್ಕೆ ಮಾತ್ರ ನಾವು ಅದನ್ನು ಬಳಕೆ ಮಾಡಿದ್ವಿ. ಅದ್ರ ಬಗ್ಗೆನೂ ತಪ್ಪು ತಿಳುವಳಿಕೆ ಇದೆ. ಯಾಕೆ ಸ್ಟಿಕ್ಕರ್ ಹಾಕ್ತಾರೆ ಅಂತ. ನೀವು ಸೆನ್ಸಸ್ ಮಾಡಬೇಕಾದ್ರೂ ಕೂಡ ಗಣತಿದಾರರು ಬಂದು ಪ್ರತಿ ಮನೆಗಳನ್ನ ಪಟ್ಟಿಯನ್ನ ಮಾಡಿಬಿಟ್ಟು ಬ್ಲಾಕ್ ಅನ್ನ ಮಾಡ್ತೀವಿ. ಸೆನ್ಸಸ್ ಮಾಡಬೇಕಾದ್ರೂ ಅದೇ ಮೆಥಡಾಲಜಿ. ನಾವು ಇದೇ ಟೆಕ್ನಾಲಜಿ ಬಳಸಿದೀವಿ ಅಷ್ಟೇ. RR ನಂಬರ್ ಅನ್ನ ಎಲ್ಲ ಈಗ ಕರ್ನಾಟಕದಲ್ಲಿ 99% ಭಾಗ್ಯಜ್ಯೋತಿ ಎಲ್ಲ ಬಂದ ಮೇಲೆ 99% ಮನೆಗಳಿಗೆ RR ನಂಬರ್ ಇದಾವೆ. ಹಾಗಾಗಿ ಆ ನಂಬರ್ ತಗೊಂಡು ಜಿಯೋ ಲೊಕೇಶನ್ ಮಾಡಿ ಆ ಮನೆಗಳನ್ನ ಜಿಯೋ ಲೊಕೇಶನ್ ಅನ್ನ ಲಿಂಕ್ ಮಾಡಿಕೊಂಡು ಆಪ್ ನಲ್ಲಿ ಆ ಬೌಂಡ್ರಿಯನ್ನ ಜಿಯೋ ಫೆನ್ಸಿಂಗ್ ಮಾಡಿಕೊಂಡು ಬ್ಲಾಕ್ ಗಳನ್ನ ನಿರ್ಮಾಣ ಮಾಡಿದೆ. ಅಂದ್ರೆ ಟೆಕ್ನಾಲಜಿಯನ್ನ ಬಳಸಿ ಮನೆ ಪಟ್ಟಿ ಮತ್ತು ಬ್ಲಾಕ್ ಗಳನ್ನ ನಿರ್ಮಾಣ ಮಾಡಿದ್ದೇವೆ ಅಷ್ಟೇ. ಬೇರೆ ಏನು ಉದ್ದೇಶ ಇಲ್ಲ. ಅದು ಗಣತಿದಾರ ಬಂದಾಗ ಆ ಆಪ್ ನಲ್ಲಿ ಯಾವ ಮನೆ ಯಾವ ಲೊಕೇಶನ್ ಅಂತ ಮತ್ತೆ ಆ ಮನೆನ ಗಣತಿ ಮಾಡ್ಲಿಕ್ಕೆ RR ನಂಬರ್ ಅಲ್ಲಿ ಅಲ್ಲಿ ಸ್ಟಿಕ್ಕರ್ ಏನ್ ಅಂಟಿಸಿರ್ತೀವಿ ಆ ನಂಬರ್ ಅನ್ನ ತಗೊಂಡು ಓಪನ್ ಮಾಡ್ಲಿಕ್ಕೆ ಅಷ್ಟೇ. ಬೇರೆ ಯಾವ ಉದ್ದೇಶವೂ ಅಲ್ಲ. ಹಾಗಾಗಿ ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಒಂದು ಮನೆ ಪಟ್ಟಿಯನ್ನ ಈಗಾಗಲೇ 2 ಕೋಟಿಗೂ ಹೆಚ್ಚು ಮನೆಗಳನ್ನ ಪಟ್ಟಿ ಮಾಡಿದ್ದಾವೆ. ಸುಮಾರು 1,80,000 ಬ್ಲಾಕ್ಗಳನ್ನು ರಚನೆ ಮಾಡಿದ್ದೇವೆ. 1,80,000ಕ್ಕಿಂತ ಹೆಚ್ಚು ಗಣತಿದಾರರ ನೇಮಕ ಮಾಡಿದ್ದೇವೆ. ಸೂಪರ್ವೈಸರ್ಗಳನ್ನು ನೇಮಕ ಮಾಡಿದ್ದೇವೆ. ಪ್ರತಿ 10 ಬ್ಲಾಕ್ಗಳಿಗೆ ಒಬ್ಬರು ಸೂಪರ್ವೈಸರ್ ನೇಮಕ ಮಾಡಿದ್ದೇವೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಚಾರ್ಜ್ ಆಫೀಸರ್ಸ್ ನೇಮಕ ಆಗಿದೆ. ಸ್ಟೇಟ್ ಮಾಸ್ಟರ್ ಟ್ರೈನರ್ಸು ತರಬೇತಿ ಆಗಿದೆ. ಡಿಸ್ಟ್ರಿಕ್ಟ್ ಮಾಸ್ಟರ್ ಟ್ರೈನರ್ಗೆ ತರಬೇತಿ ಆಗ್ತಾ ಇದೆ. ಈ ಸಮೀಕ್ಷಾದಾರರಿಗೆ ತರಬೇತಿ ಆಗ್ತಾ ಇದೆ. 22ರಿಂದ ನಾವು ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ದಸರಾ ಅವಧಿಯಲ್ಲಿ ಶಿಕ್ಷಕರಿಗೆ ಹೆಚ್ಚು ಸಮೀಕ್ಷಾದಾರರು ಹೆಚ್ಚು ಮಟ್ಟದಲ್ಲಿ ಶಿಕ್ಷಕರೇ ಆಗಿದ್ದಾರೆ. ಅವ್ರಿಗೆ ರಜಾ ಅವಧಿಯಲ್ಲಿ ಮಾಡಿದ್ರೆ ಮಕ್ಕಳಿಗೆ ಶಿಕ್ಷಣದ ಸಮಸ್ಯೆಗಳು ಉಂಟಾಗಲ್ಲ ಅಂತ ಹೇಳಿ ನಾವು 22ನೇ ತಾರೀಕಿನಿಂದ ದಸರಾ ಹಾಲಿಡೇ ಶುರುವಾಗೋದ್ರಿಂದ ಅಕ್ಟೋಬರ್ 7 ಒಳಗಡೆ ಮುಗಿಸ್ಬೇಕು ಅಂತ ಹೇಳಿ ತರಬೇತಿ ಪ್ರಕ್ರಿಯೆ ಎಲ್ಲ ಮುಗ್ದಿದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯಾಕ್ಸಿಮಮ್ ಮುಗ್ದಿದೆ. ಅದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಸೂಪರ್ವಿಷನ್ ಮಾಡ್ತಾ ಇದ್ದಾರೆ. ನಮ್ಮ ಹಂತದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಮ್ಯಾಕ್ಸಿಮಮ್ ಎಲ್ಲ ತರಬೇತಿಗಳು ಈಗ ಅಂತಿಮ ಹಂತದ ನಡೀತಾ ಇದೆ. ಮುಗ್ದಿದೆ, ಆಲ್ಮೋಸ್ಟ್ ಮುಗ್ದಿದೆ.